ಸವಿತಾ ಬ್ಲಾಗ್. ನೋಡಿ 10 o'clock ಹೋಗ್ಬೇಕಾಗಿರೋದು ಗ್ರ್ಯಾಜುಯೇಷನ್ಗೆ. 1 o'clock ಹೋಗ್ತಾ ಇದ್ದೀವಿ ನಾವು ಗ್ರ್ಯಾಜುಯೇಷನ್. ಎಷ್ಟು ಲೇಟ್ ಆಗಿಬಿಡ್ತು ಇವತ್ತು. ಇಲ್ಲೊಬ್ಳು ಇದ್ದಾಳೆ, ಸಿಟ್ ಮಾಡ್ತಿದ್ದಾಳೆ. ಸುಚಿತ್ರ ಹಾಯ್ ಮಾಡು, ಹಾಯ್ ಮಾಡು. ಫುಲ್ಲು ಲೇಟ್ ಆಗಿಬಿಡ್ತು ಹೋಗಿ ನಮ್ಮೆಲ್ಲ ಬಟ್ಟೆಗಳೆಲ್ಲ ಕಲೆಕ್ಟ್ ಮಾಡಬೇಕು. ಗ್ರ್ಯಾಜುಯೇಷನ್ ಹೋದ್ಮೇಲೆ ಕಾಲ್ ಮಾಡು ಸವಿತಾ. ನೋಡಿ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ಬಸ್ ಇಟ್ಟು. ಟೈಮ್ ಬೇರೆ ಆಗಿದೆ. ನೋಡಿ ಇವ್ರು ಬೈತಾನೇ ಇದ್ದಾರೆ ನಮಗೆ. ಆ್ಯಕ್ಚುಲಿ ಅವರೇ ನೀಟಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದು. ನಾವು ಲಾಸ್ಟ್ಗೆ ಇವರು ಬೈದರು ಅಂತ ಅರ್ಜೆಂಟಲ್ಲಿ ಬಂದು ನೋಡಿ ಟೈಮ್ 1 o'clock ಆಗಿಬಿಟ್ಟಿದೆ. ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಟ್ವಿನ್ನಿಂಗ್ ಎಲ್ಲ ಮಾಡಿದ್ದೀವಿ ಎಲ್ಲರೂ. ಒಂದೇ ಥರ ಸ್ಯಾರಿ ತಗೊಂಡು ಕಾಲೇಜಿಂದನೂ ಅದೇ ಹೇಳಿದರು. ಬಟ್ ಒಂದೇ ಥರನೇ ಇರಲಿ, ಸಿಮಿಲರ್ ಆಗಿರಲಿ ಅಂತೇಳಿ ಒಂದೇ ಥರನೇ ತಗೊಂಡಿದ್ದೀವಿ. ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಇವಾಗ ಬಂದು ಗ್ರ್ಯಾಜುಯೇಷನ್ ಡ್ರೆಸ್ದು ಕಾಸ್ಟ್ಯೂಮ್ ಕಲೆಕ್ಟ್ ಮಾಡೋಕ್ಕೆ ಎಲ್ಲರೂ ಆಲ್ಮೋಸ್ಟ್ ಕಲೆಕ್ಟ್ ಮಾಡಿದ್ದಾರೆ. ನಾವು ನೋಡಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಜೊತೆಗೆ ನಮ್ಮ ಹೋಗ್ತಾ ಇದ್ದಾಳೆ. ಈಗ ಜಸ್ಟ್ ಬರ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನೋಡಿ ಗ್ರ್ಯಾಜುಯೇಷನ್ ಡ್ರೆಸ್ದು ಇವಾಗ ಬರೋದು. ಇವಾಗ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಕಲೆಕ್ಟ್ ಮಾಡಿಕೊಂಡು ಹೋಗ್ತೈತೆ ಟೋಪಿಗೆ. ಇದು ಟೊಪ್ಪಿ ಆಮೇಲೆ ಹಾಕೋಣಂಗ. ಟೊಪ್ಪಿ ಆಮೇಲೆ ಹಾಕೋದು. ಆಗ ಗ್ರ್ಯಾಜುಯೇಷನ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಕಾಣ್ತಿದ್ದೀವಿ. ಎಲ್ಲರೂ ಯಾಕೆಂದ್ರೆ ಕನ್ನಡ ಸಂಘದಿಂದ ಅತ್ಯಂತ ಅತ್ಯುತ್ಕೃಷ್ಟವಾದ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕನ್ನಡ ಸಂಘದಿಂದ. ಅದೇ ರೀತಿ ಇವತ್ತು ಫೋಟೋಗ್ರಫಿಯನ್ನು ಸಹ ಎಲ್ಲ ಅಚ್ಚುಕಟ್ಟಾಗಿ ಡಿಸಿಪ್ಲಿನ್ ಆಗಿ ನಡೆಸಿಕೊಂಡಿದ್ದಾರೆ. ಮತ್ತೊಮ್ಮೆ ಕಾಲೇಜಿನ ಪರವಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಡಾಕ್ಟರ್ ರುದ್ರೇಶ್ ಸ್ಪೋರ್ಟ್ಸ್ನವ್ರಿಗೆ. ಇಷ್ಟಲ್ಲಿ ಚೆನ್ನಾಗಿ ಫೋಟೋ ಹೊಡ್ಕೊಂಡವರು ಗ್ರೂಪ್ ಫೋಟೋಗಳಲ್ಲಿ ಅಂತ ಒಂದು BPN ಅವರು ಲಾಸ್ಟ್ ಟೈಮ್ ಕೂಡ BPN ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. MCOM ತುಂಬಾ ಪ್ರೌಡ್ ಆದ್ರು, ಅದು ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಇವಾಗ ಗ್ರ್ಯಾಜುಯೇಷನ್ ಫೋಟೋಸ್ ಎಲ್ಲ ಮುಗಿತಾ ಇದೆ. ನೋಡಿ ನಮ್ಮ ಫ್ರೆಂಡ್ಸು. ನೋಡಿ ಇಲ್ಲೊಬ್ರು. ನೋಡಿ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಊಟ ಸಿಗಲ್ಲ, ಖಾಲಿ ಆಗ್ತಾ ಇದೆ. ಹೇಳೋ ಇನ್ನೊಂದ್ಸರಿ. ಊಟ ಸಿಗ್ತಿಲ್ಲ, ಖಾಲಿ ಆಗ್ತದೆ. ನೋಡಿ ಊಟ ಮಾಡಕ್ಕೆ ಅರುಣ ಏನರುಣ ಹಾಯ್ ಅಂಜು. ಈಗ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಡ್ರೆಸ್ ಎಲ್ಲ ಎತ್ತಿಕ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ರಿಯಲಿ ಗ್ರ್ಯಾಜುಯೇಷನ್ ಸ್ಟಾರ್ಟ್ ಆಗುತ್ತೆ. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಗ್ರ್ಯಾಜುಯೇಷನ್ ಡೇನ ಮಾಡ್ತಿದ್ದೀವಿ. ನೋಡಿ ಅಲ್ಲೊಬ್ಬಿದೆ ನೋಡಿ ನಮ್ಮ ಗ್ರೂಪ್. ಆಯ್ತು ತೆಗಿ. ಸಂದೀಪ್ ಇವಾಗ ಮಾಡ್ದಲ್ಲ ಹಂಗೆ ಮಾಡೋದನ್ನ ವಾಪಸ್ ವಿಡಿಯೋದಲ್ಲಿ ಇರುತ್ತೆ ಒಂದು ಕ್ಲಿಪ್ಪಿಂಗ್. ಮಾಡೋ ಹಂಗೆ ಯಾವಾಗಲೇ ಮಾಡ್ದಲ್ಲ. ಗೊತ್ತಾಯ್ತು ನಿಂತ್ಕೊಂಡು ಬಾಯ್ ಬಿಟ್ಕೊಂಡು ಹಂಗೆ ಮಾಡು. ಸರಿ ಕ್ಲಿಪ್ಪಿಂಗ್ ಇರಲಿ. ಇಲ್ಲಿ ನಡೀತಾ ಇದೆ ನೋಡಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲರೂ.
ಏ ನಾವು ಗರ್ಲ್ಸ್ ಇದೀವಿ ಇಲ್ಲಿ, ನಾಟ್ ಬಾಯ್ಸ್. ಏ ಚೆನ್ನಾಗಿ ಬರುತ್ತೆ. ದೂರ ಎಲ್ಲರೂ ಬೇಕಾ? ನೋಡಿ ಎಲ್ಲ ಕಡಿಮೆ ಕಾಣಿಸ್ತಿದ್ದಾರೆ ತಾನೇ, ಹೆಂಗಿದೆ ಗ್ರಾಜುಯೇಷನ್ ನೋಡಿ guys, ಯಾರು ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಸವಿತಾಗಿ ಬಿಟ್ಟು ಅವಳಿಗೆ ನೋಡ್ತಾ ಇರಿ ಆಯ್ತಾ, ಗೊತ್ತಾ? ನೋಡಿ ನೋಡಿ ಅಂತ ಹೇಳ್ತಾನೆ, ಅವಳಿಗೆ ನೋಡಿ ಅಂತ ಹೇಳ್ತಿದ್ದಾಳೆ ಅಷ್ಟೇ. ಅವಳು ಒಂದು ಪೋಸ್ ಕೊಡ್ತಿದ್ದಾನೆ ಪಕ್ಕದಲ್ಲಿ ಕೂತ್ಕೊಂಡು ಅಷ್ಟೇ. ಸ್ವಲ್ಪ ನೋಡಿ PUC ಫ್ರೆಂಡ್ಸ್, ಡಿಗ್ರಿ ಫ್ರೆಂಡ್ಸ್ ಕಂಟಿನ್ಯೂ ಆಗಿದ್ದಾರೆ. 2020 ಸಾಲಿನ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಇನ್ನು ಕೆಲವು ಮ್ಯೂಸಿಕ್ to give a bouquet. Principal sir. ಏನು ಇದು ನಮ್ಮ ಬ್ಯಾಚ್ ನೋಡಿ, ಇವರೆಲ್ಲ ನಮ್ಮ ಬ್ಯಾಚ್ಗಳು, ಬ್ಯಾಚ್ ಮೇಟ್ಸ್. 1.5 ಇಯರಿಂದ ಫ್ರೆಂಡ್ಸ್ ಆಗಿರೋದು. ಇನ್ನು ಅರ್ಧ ವರ್ಷ ಇವ್ರು ಯಾರು ಗೊತ್ತೇ ಇರಲಿಲ್ಲ, ಇವರು ಗೊತ್ತಿತ್ತು ಮಾತಾಡ್ತಿರ್ಲಿಲ್ಲ. ಹಾಯ್ ಬಾಯ್ ಅವನು ಗೊತ್ತಿತ್ತು, ಬರೀ ನಿದ್ದೆ ಬಡ್ಕ. Highlighted through the assistance from the cultural committee. So I welcome Dr. Shashikala ma'am, cultural. ಪ್ರಾಂಶುಪಾಲರ ಪರವಾಗಿ ನಾನು ಬೋಧಿಸುವ ಪ್ರತಿಜ್ಞಾವಿಧಿಗಳಿಗೆ ವಿದ್ಯಾರ್ಥಿಗಳು ಹೌದು ನಾನು ಪ್ರಮಾಣಿಸುತ್ತೇನೆ ಎಂದು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಬೇಕು. ಹೌದು ನಾನು ಪ್ರಮಾಣಿಸುತ್ತಿದ್ದೇನೆ ಅಂತ ನೀವು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಬೇಕಾಗಿರುತ್ತೆ. ನೀವು ವಿಶ್ವವಿದ್ಯಾನಿಲಯದಿಂದ ಪಡೆಯಲಿರುವ ಪದವಿಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಿಮ್ಮ ದೈನಂದಿನ ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರುತ್ತೇನೆಂದು ನೋಡಿ ಎಲ್ಲ ಫೋಟೋ ಶೂಟಲ್ಲಿ ಬಿಸಿ ಆಗಿದ್ದಾರೆ ಗೈಸ್. ನೋಡಿ ನೋಡಿ ಫೋಟೋ ಶೂಟ್ ಪೋಸ್ ಹೇಳ್ಕೊಡ್ತಾ ಇದ್ದಾನೆ ನೋಡಿ ಗೈಸ್. ಇಲ್ಲಿ ಕ್ಯಾಮ್ರಾಮ್ಯಾನ್ ಇದ್ದಾರೆ, ಇಲ್ಲಿ ಫೋಟೋ ಶೂಟ್ ನಡಿ ಸ್ಟಾರ್ಟ್ ಆಯ್ತು. ನೋಡಿ ಫೋಟೋ ಶೂಟ್ ಅಂತಾರ ನೋಡಿ ಗೈಸ್. ನೋಡಿ ಇಲ್ಲಿ ಬಂದ ನೋಡಿ, ಇಲ್ಲೊಬ್ಳು ಸುಂದ್ರಿ ಬಂದ್ಲು, ನಮ್ಮ ತೇಜಸ್ವಿನಿ ಅಂತ. ತುಂಬ ಚೆನ್ನಾಗಿ ಮಾತಾಡ್ತೀವಿ ಇವತ್ತು ಸ್ಟೇಜ್ ಮೇಲೆ. ಥ್ಯಾಂಕ್ ಯು. ಇಲ್ಲೊಬ್ರು ನೋಡಿ ಹೆಲ್ಮೆಟ್ ಇಟ್ಕೊಂಡು ಕೂತಿದ್ದಾರೆ. ಫೈನಲಿ ವಿ ಗೆಟ್ ಸರ್ಟಿಫಿಕೇಟ್. ಯಾವುದು? ಗ್ರಾಜುಯೇಷನ್. ಏ ಸರಿಯಾ ನೋಡಿ ಗೈಸ್. ಗೈಸ್ ಬಾಡಿಗೆ ಮೆಟೀರಿಯಲ್ಸ್ ಇವತ್ತು ಹಾಕೊಂಡು ಕತ್ತಲಿರೋ ಚೈನು ಎಲ್ಲ ಬಾಡಿಗೆ ಇವತ್ತು ಒಂದೇ ದಿನ ಸಿಗುತ್ತೆ. ಒಂದಿನಕ್ಕೆ ಫೋಟೋ ಶೂಟ್ ಮಾಡ್ಕೊಂಡು ಖುಷಿಗೋಸ್ಕರ ಈ ತರ ಫೋಟೋ ಶೂಟ್ ಮಾಡ್ತಿದ್ದಾನೆ. ಡಿ ಕೆ ನಾಳೆ ಅವನು ಮರಣ ಹೊಂದುತ್ತಿದ್ದಾನೆ ಗೈಸ್. ಯಪ್ಪ ದೇವ್ರೆ ಮಾತು. ಈಗ ಎಷ್ಟು ಗ್ರಾಜುಯೇಷನ್ ಫಂಕ್ಷನ್ ಕೂಡ ಮುಗಿತು. ನೋಡಿ ಗ್ರಾಜುಯೇಷನ್ ಫಂಕ್ಷನ್ಸ್ ಮುಗಿತು, ಮನೆಗೆ ಹೊರಡ್ತಾ ಇದ್ದೀವಿ. ಎಲ್ರು ಮನೆಗೆ ಹೊರಡ್ತಾ ಇದ್ದಾರೆ. ನೋಡಿ ಇವಾಗ ಗ್ರಾಜುಯೇಷನ್ ಮುಗಿತು, ಎಲ್ಲ ಊಟಕ್ಕೆ ಹೋಗೋಣ ಅಂತೇಳಿ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ದಾರೆ. ಮುಂದೇನು ಸ್ವಲ್ಪ ಜನ ಹೋಗ್ತಾ ಇದ್ದಾರೆ. ನೋಡಿ ಇವ್ರದ್ದೇ ಲೇಟು. ಇಲ್ಲಿ ಅರುಣ ಇದಲ್ಲಿ ನೋಡಿ, ಬರೀ ಫೋಟೋ ಶೂಟ್ ಮಾಡೋದು. ಎಷ್ಟು ಅಂತ ನಾವು ವೆಯ್ಟ್ ಮಾಡೋದು ಹೇಳಿ, ಹಿಂಗೆ ಆಗ್ತೀನಿ ನಾನು. ನೋಡಿ ಇಲ್ಲೊಬ್ಳು ಇವಳೊಬ್ಳು ಆ ಸ್ಯಾರಿಲಿ ಬ್ಯಾಗ್ ಎತ್ಕೊಂಡು ಬಂದಳು. ಏನಿದೆ ಅದರಲ್ಲಿ ಸ್ಯಾರಿಲಿ ಬ್ಯಾಗಲ್ಲಿ? ಆಯಿತು ಬುರ್ಕಾ, ನೀನು ಬುರ್ಕಾ ಹಾಕೊಂಡೇ ಬರಬೇಕಾಗಿತ್ತು ಗ್ರಾಜುಯೇಷನ್ಗೆ. ಎಲ್ಲ ಆರ್ಡ್ರ್ ಮಾಡಿದ್ದೀವಿ ನೋಡಿ. ಸಪ್ಲೈಯರ್ ಅಲ್ಲಿ ಇಬ್ಬರು ಇದ್ದಾರಲ್ಲ, ಅವರೇ ಸಪ್ಲೈಯರ್ ನಮ್ಮ ಗ್ರೂಪಲ್ಲಿ. ಯಾವಾಗ ಅವರೇ ಸಪ್ಲೈಯರ್ ಮಾಡೋದು. ಅನ್ನೋದು ಆರ್ಡರ್ ಮಾಡಿಬಿಟ್ಟು ತಿನ್ಕೊಂಡಿದ್ರೆ ಅವರೇ ಎಲ್ಲ ತಗೊಬರ್ತಾರೆ, ತಿಂತೀವಿ, ಹೋಗ್ತೀವಿ. ಲಾಸ್ಟ್ ಅವರೇ ಸ್ವಲ್ಪ ತಣ್ಣಗಾಗಿರೋ ಊಟ ಸಿಕ್ಬಿಡುತ್ತೆ. ಆ ಥರ ಒಬ್ಬ ವಿಡಿಯೋ ಎಡಿಟರ್ ಇದ್ದಾನೆ, ಯಾರಿಗಾದ್ರೂ ಬೇಕು ವಿಡಿಯೋ ಎಡಿಟಿಂಗ್ ಅಂತ ಕರೀರಿ. ಇಲ್ಲಿ XXX ನೋಡಿ ಸಪ್ಲೈಯರು. ಸಪ್ಲೈಯರ್ ಇಲ್ಲೊಬ್ಬ ಆರ್ಡರ್ ಮಾಡಿದ್ದೀವಿ ಅಲ್ಲಿದೆ ನೋಡಿ. ಇಲ್ಲಿ ಸಪ್ಲೈಯರು ಸಪ್ಲೈ ಮಾಡ್ತಿದ್ದಾರೆ 3 ಜನ ನೋಡಿ. ಇವ್ರು 3 ಜನ ಸಪ್ಲೈಯರ್. ಇನ್ನೊಬ್ಬ ಆ್ಯಡ್ ಅಂತಾನೆ ನೋಡಿ. ಇವಳೊಬ್ರು ಸಪ್ಲೈಯರ್ ಆಗಿಬಿಟ್ಲು ನೋಡಿ. ಇದೆಲ್ಲ ತಗೊಂಡಿದ್ದೀವಿ ನೋಡಿ. ನಮ್ಮದು ಊಟ ನಾವು ತಿಂತಾ ಇದ್ದೇವೆ. ಏನೋ ಇದೆ, ನಾನು ಆರ್ಡರ್ ಮಾಡ್ಬೇಕು. ಏನು ತಿಂತಾರೆ ಕಡಿಮೆ ಮಾಡಿ ಮತ್ತೆ ನೋಡಿ.
ಮುಗಿಸ್ಕೊಂಡು ಊಟ ಗಿಟ್ಟ ಎಲ್ಲ ಆಯಿತು. ಮನೆಗೆ ಹೋಗ್ತಾ ಇದ್ವಿ ನಾವು 3 ಜನ, ಅವಳೊಬ್ಳು. ಇದೆಲ್ಲ ಗ್ರ್ಯಾಜುಯೇಷನ್ ಡೇ ಮುಗಿದ್ದು. ನಾಳೆ ಇನ್ನೊಂದು ಫಂಕ್ಷನ್ ಇದೆ, ಅದೊಂದು ಅಟೆಂಡ್ ಆದರೆ ಕಂಪ್ಲೀಟ್ ಗ್ರ್ಯಾಜುಯೇಷನ್ ಡೇದು. ಡಿಗ್ರಿ ಫೈನಲ್ ಇಯರ್ ಹೇಗೆ ಮುಗೀತು ಅಂತಲೇ ಅರ್ಥ ಆಗಲಿಲ್ಲ. ಭೀಮಮ್ಮ ಒಬ್ಬಳನ್ನ ಮಾತ್ರ ಮಿಸ್ ಮಾಡ್ತಾ ಇದ್ದೀನಿ ಇದರಲ್ಲಿ.